ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ವಿಡಿಯೋ ಮಾಡ್ತಾ ಕಾರಣ ಏನಪ್ಪ ಅಂದರೆ ನಾನು ನಿಮ್ಮೆಲ್ರಿಗೂ ಒಂದು ಟೆಂಪಲ್ ತೋರಿಸೋಣ ಅಂತ. ಇವತ್ತು ಬೆಳಗ್ಗೆ ಎದ್ದು ಕಾಫಿ ಕುಡಿದು ಸ್ವಲ್ಪ ನನ್ನ ಮಗಳು ತುಂಟಾಟ ನೋಡಿ ನೆಕ್ಸ್ಟ್ ನಾವು ಬಂದಿದೆ ಈ ಟೆಂಪಲ್ಗೆ. ಈ ಟೆಂಪಲ್ ಯಾವುದಪ್ಪ ಅಂದರೆ ವಸಂತನಗರದಲ್ಲಿರೋ ಗ್ರಾಮ ದೇವತೆಯಾದ ಮಾರಮ್ಮ ಟೆಂಪಲ್. ಸೊ ಇವತ್ತು 12 ವರ್ಷದ ನಂತರ ಇಲ್ಲಿ ಕುಂಭಾಭಿಷೇಕ ನಡೀತಾ ಇರೋ ಕಾರಣ ನಾನು, ನಮ್ಮ ಭಾವ, ನಮ್ಮ ಅಕ್ಕನ ಮಕ್ಕಳು, ನಮ್ಮಮ್ಮ, ನನ್ನ ಮಗಳು ಎಲ್ಲರೂ ಈ ಟೆಂಪಲಿಗೆ ಬಂದಿದ್ವಿ. ಸ್ಟೇರ್ಕೇಸ್ ಇಲ್ಲದೆ ಇರೋ ಕಾರಣ ಇಲ್ಲಿ ಮರದ ಮೇಲೆ ಕಟ್ಟಿದ್ದಾರೆ. ಸೊ ಮರದ ಮೇಲಿಂದ ನಾವು ಹೋದ್ರಲ್ಲಿ ಕುಂಭಾಭಿಷೇಕ ನಡೆದಿದ್ದ ಜಾಗ ನಾವು ನೋಡ್ಬೋದು. ನಾವು ಆಲ್ರೆಡಿ ಹೋಗಿ ಒಂದು ಸರಿ ಪ್ರದಕ್ಷಿಣೆ ಹಾಕಿರೋ ಕಾರಣ ನಾನೀಗ ಪ್ರದಕ್ಷಿಣೆ ಹಾಕೋಕ್ಕೆ ಹೋಗ್ತಾ ಇಲ್ಲ. ಬಿಕಾಸ್ ಇದು ಮರದಲ್ಲಿ ಕಟ್ಟಿರೋದ್ರಿಂದ ಜಗ್ಗಾಡತ್ತೆ. ಸೊ ನನಗೆ ಹೋಗೋಕ್ಕೆ ಭಯ. ಹಾಗೆ ನಿಂತ್ಕೊಂಡು ನಿಮಗೆ ವೀಡಿಯೋನಲ್ಲಿ ಜಾಗ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಈ ಜಾಗ ತುಂಬ ಚೆನ್ನಾಗಿದೆ. ಇಲ್ಲೇ ಕುಂಭಾಭಿಷೇಕ ನಡೆದಿದ್ದು ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ನೋಡಿಕೊಂಡು ನಾನು ವಾಪಸ್ ಬಂದಿದ್ದು ಟೆಂಪಲ್ ಒಳಗಡೆ ಹೋಗೋಣ ಅಂತ. ಬಟ್ ಅಲ್ಲಿ ನಮ್ಮ ಅಕ್ಕ, ನಮ್ಮಮ್ಮ ಎಲ್ಲ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ರು. ಬಿಕಾಸ್ ನನ್ನ ಮಗಳು ಮಲಗಿದ್ಲು ಅಂತ. ಮಲಗಿದಾಳಲ್ಲ, ನಾನು ಟೆಂಪಲ್ ನೋಡ್ಕೊಂಬರೋಣ ಅಂತ ಒಳಗಡೆ ಹೋಗಿ ಟೆಂಪಲ್ ನೋಡಿಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಸ್ವಲ್ಪ ಅಪ್ಲಿಕೇಶನ್ಸ್ ಎಲ್ಲ ಹಾಕಿ ವಾಪಸ್ ಬಂದೆ. ಅಲ್ಲಿ ತುಂಬ ಚೆನ್ನಾಗಿತ್ತು. ಡೆಕೋರೇಷನ್ಸ್ ಎಲ್ಲ ದೇವರಿಗೆ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ವಾಪಸ್ ಬಂದು ಹೊರಗಡೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡು. ಬಿಕಾಸ್ ನಮ್ದು ಊಟ ಆಗಿದ್ದ ಕಾರಣ ನಾವು ಮತ್ತೆ ಊಟಕ್ಕೆ ಹೋಗಿಲ್ಲ. ಹಾಗೆ ಅನ್ನದಾನ ನೋಡ್ಕೊಂಡು ಕೂತಿದ್ವಿ. ಅನ್ನದಾನದಲ್ಲಿ ನಮ್ಮ ಭಾವಾಜಿ ಕೂಡ ಭಾಗವಹಿಸಿದ್ರು. ಬಿಕಾಸ್ ಅದು ಅವ್ರ ಫ್ರೆಂಡ್ ಮತ್ತು ಅವರು ಸೇರ್ಕೊಂಡು ಮಾಡ್ತಾಯಿದ್ವಿ ಫಂಕ್ಷನ್. ಹಾಗಾಗಿ ಆ ಏರಿಯಾದವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದರು. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾಯಿದ್ರು. ನಮ್ಮ ಭಾವಾಜಿನ ಮಾತಾಡ್ಸ್ಕೊಂಡು ಬರೋಣ ಅಂತ ನನ್ನ ಹತ್ರ ಹೋದೆ. ಬಟ್ ಅವ್ರು ತುಂಬ ಬ್ಯುಸಿ ಇದ್ದಿದ್ದ ಕಾರಣ ನಾನು ಮಾತಾಡ್ಸೋಕ್ಕಾಗಿಲ್ಲ. ಅವ್ರು ಊಟ ಬಡಿಸ್ತಾಯಿದ್ರು. ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ವಾಪಸ್ ಬಂದೆ. ವಾಪಸ್ ಬರೋಷ್ಟರಲ್ಲಿ ನನ್ನ ಮಗಳು ಎದ್ದಿದ್ಲು. ಅವಳು ಎದ್ದಿದ್ದೇ ಚಾನ್ಸು. ಅವಳಿಗೂ ಸ್ವಲ್ಪ ಪ್ರಸಾದ ತಿನ್ಸೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನು ಅವಳನ್ನ ಪ್ರಸಾದ ತಿನ್ಸೋಕ್ಕೆ ಕರ್ಕೊಂಡು ಹೋದೆ. ಅದು ಜಾಸ್ತಿ ಏನು ತಿನ್ಸಿಲ್ಲ, ಸ್ವಲ್ಪ ಪಾಯಸನ ಟೇಸ್ಟ್ ಮಾಡಿಸ್ದೆ. ನಾನೇ ಬೆರಳಲ್ಲೇ ಎತ್ಕೊಂಡು ಪಾಯಸನ ಟೇಸ್ಟ್ ಮಾಡಿಸ್ದೆ. ಬಿಕಾಸ್ ಅವಳಿನ್ನೂ ಬ್ರೆಸ್ಟ್ ಫೀಡಿಂಗ್, ನಾವು ಅವಳಿಗೆ ಫುಡ್ ಏನೂ ಕೊಡ್ತಾಯಿಲ್ಲ. ಹಾಗಾಗಿ ಜಾಸ್ತಿ ತಿನ್ನಿಸಲಿಲ್ಲ. ತಿನ್ಸಿದ್ದು ಸ್ವಲ್ಪಕ್ಕೆ ಅವಳು ಚಪ್ಪರಿಸ್ಕೊಂಡು ತಿಂದಳು. ಸೊ ಮನೆಗೆ ಹೋಗೋಕ್ಕೂ ಮುಂಚೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಬಿಕಾಸ್ ನಮ್ಮ ಬಾವಾಜಿಯಲ್ಲಿ ಊಟ ಬಡಿಸ್ತಾಯಿದ್ರು. ಅವ್ರು ಬರೋ ತನಕ ವೆಯ್ಟ್ ಮಾಡಲೇಬೇಕಾಗಿತ್ತಲ್ಲ. ಹಾಗಾಗಿ ನಾನು, ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಕೊನೆಗೂ ನಮ್ಮ ಬಾವಾಜಿ ಬಂದಾಯಿತು. ಕೊನೆಗೂ ನಾವು ಕಾರ್ ಹತ್ತಾಯಿತು. ಕಾರ್ ಹತ್ತಿದ ಕೂಡಲೇ ನನ್ನ ಮಗಳು ಮಾಡೋದು ಎರಡೇ ಕೆಲಸ, ಒಂದು ಮಲಗೋದು, ಒಂದು ಹಾಡು ಹೇಳೋದು. ಸೊ ಇವತ್ತು ಮಲಗದವಳು ಹಾಡು ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತಾಯಿದ್ಲು. ರೋಡ್ ನೋಡಿಕೊಂಡು, ರೋಡಲ್ಲಿರೋ ಜನ ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ನನಗೆ ಬೆಂಗಳೂರು ಟ್ರಾಫಿಕ್ ಅಂದರೆ ನೋಡಿದ ಕೂಡಲೇ ಸುಸ್ತಾಗುತ್ತೆ. ತುಂಬ ಇರಿಟೇಟ್ ಆಗುತ್ತೆ ಬೆಂಗಳೂರು ಟ್ರಾಫಿಕ್ ಅಂದರೆ. ಬಿಕಾಸ್ ನಾನು ಮೈಸೂರಲ್ಲಿರೋ ಕಾರಣ ತುಂಬ ಅಪರೂಪಕ್ಕೆ ಬೆಂಗಳೂರು ನೋಡಿದ್ರೆ ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ನನ್ನ ಮಗಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಎಷ್ಟೇ ಟ್ರಾಫಿಕ್ ಇರಲಿ, ಎಷ್ಟೇ ಬಿಸಿಲಿರಲಿ, ನಾನಂತೂ ಆರಾಮಾಗಿರ್ತೀನಿ ಅಂತ ನಮಗೂ ಟೈಮ್ ಪಾಸ್ ಮಾಡಿಸ್ತಾಯಿದ್ಲು, ನಮ್ಮ ಅಮ್ಮಂಗೂ ಟೈಮ್ ಪಾಸ್ ಮಾಡ್ತಾಯಿದ್ಲು, ಅವಳು ಟೈಮ್ ಪಾಸ್ ಮಾಡ್ಕೊತಾಯಿದ್ಲು. ಹಾಗೆ ಅವಳನ್ನ ನೋಡ್ತಾ ನೋಡ್ತಾ ಮನೆ ಬಂದೇ ಬಿಡ್ತು. ಸೊ ಮನೆ ಬಂದಿದ್ದ ಕೂಡಲೇ ಇಳ್ಬಿಟ್ಟು ಹೋಗಿ ರೆಸ್ಟ್ ಮಾಡೋಣಪ್ಪ ಅಂತ ಅನ್ನಿಸ್ತು. ಸೊ ಬಂದಿದ್ದ ಕೂಡಲೇ ಸೊಂಟಕ್ಕೆ ರೆಸ್ಟ್ ಬೇಕು ಅಂತ ಹಂಗೆ ರಪ್ ಅಂತ ಬಿತ್ಕೊಂಡೆ. ಆಮೇಲೆ ಇದ್ದು ಫ್ರೆಶ್ ಅಪ್ ಆಗಿ ನನ್ನ ಮಗಳನ್ನ ಮಲಗಿಸ್ಕೊಂಡು ನಾನು ಆರಾಮಾಗಿ ಟೈಮ್ ಪಾಸ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ.